ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ಲೇಟೆಸ್ಟ್ ಕ್ಲಬ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾನು ಆರಾಮದೀನಿ ನೋಡ್ರಿ. ನಾವು ಟ್ರಿಪ್ಪಿಗೆ ಹೊಂಟೀವಿ, ಎಲ್ಲೆಲ್ಲಿ ಹೊಂಟೀವಿ, ಏನೇನು ಮಾಡ್ತೀವಿ ಎಲ್ಲ ನೋಡ್ಕೊಂಬರೋಣ ಬರ್ರಿ. ನಾನು ಡೈರೆಕ್ಟಾಗಿ ಅಲ್ಲಿ ಹೋಗಿ ರೀಚ್ ಆದಮೇಲೆ ಲಾಗ್ ಮಾಡೀನಿ. ಈಗ ನಾವು ದಾಂಡೇಲಿಗೆ ಬಂದು ರೀಚ್ ಆದ್ವಿ. ಎಷ್ಟು ಗಂಟೆ ಆಗಿತ್ತಪ್ಪ ಅಂದರೆ ನಾವು ಬಂದಾಗ 4:30 ಆಗಿತ್ತು. ಇದು ದಾಂಡೇಲಿ ರೆಸಾರ್ಟ್. ನಾವು ಇವತ್ತು ಬರ್ತೀವಿ ಅಂತ ಹೇಳಿದ್ರೆ ನಿನ್ನೆನೇ ಬುಕ್ ಮಾಡಿದ್ವಿ. ಹಾಗಾಗಿ ಎಲ್ಲ ರೆಡಿ ಇತ್ತಲ್ಲೇ, ಊಟ ಕೂಡ ರೆಡಿ ಇತ್ತು. ನಾವು ಮಧ್ಯಾಹ್ನ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಅಲ್ಲಿ ನಮಗೋಸ್ಕರ ಅಡುಗೆನೂ ಮಾಡಿಟ್ಟಿದ್ರು. ನಾವು ಹೋದ ತಕ್ಷಣ 4:30 ಆಗಿತ್ತಲ್ಲ, ಟೈಮು ಆಗಿತ್ತು. ಹುಡುಗರೆಲ್ಲ ಹಸ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಫಸ್ಟಿಗೆ ನಾವು ಊಟಕ್ಕನ ಹೋಗ್ಬಿಟ್ವಿ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು. ಅಲ್ಲಿ ಕುದುರೆಗಳು ಇಟ್ಟಿದ್ರು ಹುಡುಗರು ಆಡೋಕತ್ತಂದು ಹೇಳಿ ಒಂದು ತೊಗೊಂಡು ಆಡತ್ತಾಳ ನೋಡ್ರಿ ನನ್ನ ಮಗಳು. ಊಟದ ಸಿಸ್ಟಮ್ಮ ಭಾಳ ಚಲೋ ಇತ್ತು. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದಿತ್ತು. ಸೆಲ್ಫ್ ಸರ್ವಿಸ್ ಇತ್ತು. ಫಸ್ಟಿಗೆ ಊಟನ ಮಾಡಿಬಿಟ್ವಿ. ಊಟಕ್ಕೆ ಏನೇನು ಮಾಡಿದ್ರು? ಶಾವಿಗೆ ಪಾಯಸ ಮಾಡಿದ್ರು, ಒಂದು ಸ್ವೀಟ್ ಇರಲಿ ಅಂತೇಳಿ. ಆಮೇಲೆ ಬಟಾಣಿ ಕುರ್ಮಾ ಮಾಡಿದರು, ಚಪಾತಿ ಮಾಡಿದರು, ಉಪ್ಪಿನಕಾಯಿ ಇತ್ತು, ಮತ್ತು ಒಂದು ಸಾಂಬಾರಿತ್ತು. ಎಲ್ಲರೂ ಊಟ ಮಾಡತ್ತೀವಿ ನೋಡ್ರಿ. ಲಾಸ್ಟಿಗೆ ನಮ್ಮ ಮೈದನ ಹೆಂಡತಿ ಊಟಕ್ಕೆ ಹಾಕೊಂಬರಕ್ಕೆ ಹೋದ್ರು. ನಮ್ಮದೆಲ್ಲ ಊಟ ಆಯ್ತು. ಆಮೇಲೆ ಅವರು ರೂಮ್ ಇವ ನೋಡ್ರಿ ನೀವು ಅಂತಂದು ಹೇಳಿದ್ರು. ಅದನ್ನು ನೋಡೋಕ್ಕಂತಂದು ಹೇಳಿ ನಮ್ಮ ಅತ್ತೆಯವರು ಮತ್ತು ನಮ್ಮ ಮನೆಯವರು ಹೆಂಗದ ರೂಮ್ ಅಂತ ನೋಡ್ಬೇಕಂತಂದೇಳಿ ಅಲ್ಲಿ ಹೊಂಟಾರ ನೋಡ್ರಿ ಒಳಗೆ. 2 ರೂಮ್ನ ಬುಕ್ ಮಾಡಿದ್ವಿ. ನಾವು ಭಾಳ ಜನ ಇದ್ದಿದ್ವಲ್ಲ, ಅದಕ್ಕೋಸ್ಕರ 2 ರೂಮ್ ಬುಕ್ ಮಾಡಿದ್ವಿ. 2 ರೂಮ ನೋಡ್ಕೊಂಬರ್ತೀವಿ ಅಂತಂದು ಹೇಳಿ ಅವ್ರು ಹೋದರು. ರೂಮ್ನಾಗೆಲ್ಲ ಲಗೇಜ್ ಇಟ್ವಿ. ಲಗೇಜ್ ಇಟ್ಟು ಹೊರಗೆ ಹೆಂಗೈತಿ ನೋಡ್ಬೇಕಂತಂದು ಹೊರಗೆ ಬಂದು ನಿಂತಿದ್ವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ನ ಕ್ಲೀನ್ ಮಾಡ್ತಾಯಿದ್ರು. ಎಷ್ಟು ಮಾವಿನ ಹಣ್ಣಿನ ಗಿಡ ಇದ್ವು ಅಂದ್ರೆ ಎಲ್ಲಿ ನೋಡ್ತೀಯವ ಮಾವಿನಕಾಯಿ ಗಿಡಗಳೇ ಇದ್ದವು. ಆಮೇಲೆ ಅವೆಲ್ಲ ಹಣ್ಣು ಯಾರೂ ಕೀಳಾರ್ದಕ್ಕೆ ಕೆಳಗೆ ಬಿದ್ದೆಲ್ಲ ಒಡೆದು ಬಿಟ್ಟಿದ್ವು. ಅಷ್ಟು ಹಣ್ಣಾಗಿದ್ದು, ಫುಲ್ಲು ಗಿಡ ತುಂಬ ಆಗಿದ್ದು. ಮತ್ತು ನನ್ನ ಮಗಳು ಮತ್ತು ನಮ್ಮ ಮೈದನ ಮಗ ಇಬ್ಬರು ಸೇರಿ ಹೆಂಗೆ ಆಟ ಆಡತ್ತಾರ ನೋಡ್ರಿ. ಇವರು ವೇದಾಂತ ಮತ್ತು ಶ್ರದ್ಧಾ ಇಬ್ಬರು ಅಷ್ಟೇ ಒಂದೇ ಏಜ್ನವ್ರು ಅದಾರ. 3 ತಿಂಗಳು ಅಷ್ಟೇ ಡಿಫ್ರೆನ್ಸ್ ಐತಿ. 3 ತಿಂಗಳು ಶ್ರದ್ಧಾ ದೊಡ್ಡಕ್ಕಿದಾಳ, 3 ತಿಂಗಳು ಅವ್ನು ಸಣ್ಣ ಅದಾನ. ಇಬ್ಬರು ಫುಲ್ ಮಜಾ ಮಾಡಾಕತ್ತಿದ್ರು ಅವರು. ಆ ರೆಸಾರ್ಟದ ವಾತಾವರಣ ಎಲ್ಲ ಹಳ್ಳಿ ವಾತಾವರಣ ಇದ್ದಂಗಿತ್ತು. ಕೋಳಿ ಗಿಳಿ ಎಲ್ಲ ಸಾಕಿದ್ರು, ಬಾತುಕೋಳಿ ಎಲ್ಲ ಥರ ಇದ್ವು. ಹಾಗಾಗಿ ಮಕ್ಕಳು ಫುಲ್ ಖುಷಿಲೇ ಜಿಗಿದಾಡಕತ್ತಿದ್ರು. ಅವರು ಕ್ಲೀನ್ ಮಾಡಿದ ತಕ್ಷಣ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ. ಹುಡುಗರೆಲ್ಲ ನೀರಾಗ ಆಟ ಆಡಕತ್ತಾರ. ಮಗಳು ಒಂದು ಸ್ವಲ್ಪ ಅಂಜಾಕತ್ತಿದ್ಲು ನೋಡ್ರಿ. ಎಲ್ಲರೂ ನಿಂತು ಫೋಟೋ ತಗೊಂಡಿವಿ. ಕೆಳಗೆ ಇಳಿಸಿದ್ರೆ ಅಂಜಾಕತ್ತಾಳ ಅಂಥೇಳಿ ಅಲ್ಲಿ ಹಿಡ್ಕೊಂಡು ನಿಂತಿದ್ವಿ. ಜಾರಿಗೆ ಬಿದ್ದಿದ್ದಾಳೆ. ನೀರು ಬಿದ್ದಿರ್ತಾವಲ್ರಿ, ಮೊದಲೇ ಟೈಲ್ಸ್ ಐತಿ, ಜಾರು ಒಳಗೆ ಬಿದ್ದಿದ್ದಾಳಂತ ಹಿಡ್ಕೊಂಡು ಕುಂತಿದ್ದೆ ನಾನು. ಇವರು ನಮ್ಮ ಅಂಟಿ ನೋಡ್ರಿ ಅಂದರೆ ನಮ್ಮ ಮನೆಯವರ ಅಕ್ಕ, ಮತ್ತು ಇವರು 4 ಜನ ನಮ್ಮ ಮನೆಯವ್ರಿಗೆ ಅಕ್ಕಾರದಾರ. ಇಬ್ಬರು ಅಷ್ಟೇ ಬಂದರು, ಇನ್ನಿಬ್ಬರು ಬರಲಿಲ್ಲ. ಅವ್ರ ಫ್ಯಾಮ್ಲಿ ಒಳಗೆ ಅವರು ಬ್ಯುಸಿಯಾಗಿದ್ರು. ಎಷ್ಟು ಬೇಕಷ್ಟು ಆಟ ಆಡಿದ್ವಿ, ಸಾಕು ಹಾಕೋರ್ಗು. ಹುಡುಗರೆಲ್ಲ ಫುಲ್ ಖುಷಿ, ಜಿಗಿದಾಡೋದು, ಓಡಾಡೋದು ನೀರಾಗ. ಒಬ್ರಿಗೊಬ್ರು ಶ್ರದ್ಧಾ ಒಂದು ಸ್ವಲ್ಪ ಅಂಜಾಕತ್ತಿದ್ದಿಲ್ರಿ ಅಕ್ಕಿನ. ಅದಕ್ಕೆ ಅವ್ರ ಪಾಪ ಅಂಜಿಕೆ ಹೋಗಿಸ್ಬೇಕಂತ ಕರ್ಕೊಂಡು ಹೋಗೋದು, ನೀರಾಗ ಮುಳುಗಿಸೋದು ಮತ್ತು ಆಟ ಆಡ್ಸೋದು ಹೀಗೆಲ್ಲ ಮಾಡಾಕತ್ತಿದ್ರೆ. ಆಕೆ ಸ್ವಲ್ಪ ಅಂಜ್ತಾಳೆ ಎಲ್ಲದಕ್ಕೂ. ಫಸ್ಟ್ ಟೈಮ್ ಅಲ್ರಿ ಆಕೆ ನೀರಾಗ ಆಟ ಆಡೋದು. ಹಾಗಾಗಿ ಭಾಳ ಅಂಜಾಕತ್ತಿದ್ಲು. ಆಕಿನ ಅಂಜಿಕೆ ಹೋಗಿಸ್ಬೇಕಂತಲೇ ಪದೇ ಆಕಿನ ಕರ್ಕೊಂಡು ನೀರಾಗ ಆಟ ಆಡತ್ತಿದ್ರು. ಇದೇ ಈವ್ನಿಂಗ್ ಟೈಮ ಎಲ್ಲರೂ ಮತ್ತು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ. ಇನ್ನೂ ಅಲ್ಲಿ ರೇನ್ ಡ್ಯಾನ್ಸ್ ಇತ್ತು. ಅದೇನಾಯ್ತಂದ್ರೆ ನಾವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಮೇಲೆ ಚಾಲು ಆಗ್ಬಿಡ್ತದೆ, ನಮ್ಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಇನ್ನೊಂದು ಸಲ ಹೋದ್ರೆ ಆಯ್ತು ರೇನ್ ಡ್ಯಾನ್ಸಿಗೆ ಅಂತೇಳಿ ನಾವಿಲ್ಲಿ ಸ್ನ್ಯಾಕ್ಸ್ ತಿಂತಾಯಿದ್ವಿ. ಚೀಪ್ಸ ಮತ್ತು ಬಜ್ಜಿ ಮಾಡಿಕೊಟ್ರು. ಅಲ್ಲೇ ಸಾಂಗ್ ಹಚ್ಚಿದ್ರಲ್ಲ ರೇನ್ ಡ್ಯಾನ್ಸ್ ಮಾಡುವಲ್ಲಿ, ಆ ಸಾಂಗಿಗೆ ಇಲ್ಲೇ ಹುಡುಗರೆಲ್ಲ ಡ್ಯಾನ್ಸ್ ಮಾಡಾಕತ್ತಿದ್ವು ನೋಡ್ರಿ. ಆಮೇಲೆ ಭಾಳ ಅಂದ್ರೆ ಭಾಳ ಸ್ವಿಮ್ಮಿಂಗ್ ಪೂಲ್ನಾಗ ಆಟ ಆಡಿಬಿಟ್ಟಿದ್ರು. ಒಂದೇ ದಿನ ಆಟ ಆಡಿ ಮತ್ತು ಇನ್ನೂ 2-3 ದಿನ ಹೋಗೋರಿದ್ವಿ ನಾವು ಮುಂದೆ. ಆರಾಮ್ ತಪ್ಪಾಡ್ದಂತಂದು ಹೇಳಿ ಮತ್ತೆ ಹೊಳ್ಳಿ ನೀರಾಗ ಕಳಿಸ್ಲಿಲ್ಲ ಅವ್ರನ್ನ. ನಮ್ಮ ಸೃಷ್ಟಿದು 95% ಆಗಿತ್ತು 10th. ಅಲ್ಲೇ ಸೆಲೆಬ್ರೇಷನ್ನು ಮಾಡಿದ್ವಿ. ಮತ್ತು ನೈಟ್ ಊಟ. ನಾವಿನ್ನೂ ರೇನ್ ಡ್ಯಾನ್ಸಿಗೆ ಹೋಗೋರಿದ್ವಿ. ಅಲ್ಲಿ ವಾಟ್ರ್ ಕಟ್ ಆಗಿಬಿಡುತ್ತೆ, ಏನೋ ಪ್ರಾಬ್ಲಮ್ ಆಗಿ ಮೋಟ್ರ್ ಸುಟ್ಟಲ್ಲಿ ನೀರು ಬರೋದು ಸ್ಟಾಪ್ ಆಗಿಬಿಡ್ತು. ಹಾಗಾಗಿ ನಾವೇನು ಅಲ್ಲಿ ಹೋಗಲಿಲ್ಲ, ಊಟ ಮಾಡೋಕ್ಕೆ ಬಂದ್ವಿ. ಇವಾಗ ಟೈಮ್ 9 ಗಂಟೆ 9:30 ಆಗಿರ್ಬೇಕು ಅನ್ಸುತ್ತೆ. ಊಟ ಆದಮೇಲೆ ಫೈರ್ ಕ್ಯಾಂಪ್ ಇತ್ತು. 10:30 ಆಯ್ತು ಅಂತಂದಿದ್ರು. ನಮ್ಮದು ಊಟದ ಟೈಮ್ ಕರೆಕ್ಟ್. ಹಾಗಾಗಿ ನಾವು ಊಟಕ್ಕೆ ಹೋಗಿದ್ವಿ. ನಮ್ಮ ಊಟ ಮಾಡಿಬಿಟ್ಟು ಇವರೆಲ್ಲ ಆಟ ಆಡೋದಿತ್ತಲ್ಲ, ಕೇರಮ್ ಅದು ಇತ್ತು, ಅವನ್ನೆಲ್ಲ ಆಟ ಆಡಕತ್ತಿದ್ರು. ಮತ್ತು ಇನ್ನು ನಮ್ಮ ಅಂಟಿ ಮಕ್ಕಳು ಹೊರಗೆ ಆಟ ಆಡಕತ್ತಿದ್ರು. ಹೊರಗೂ ಆಟ ಆಡೋ ಭಾಳ ಸಾಮಾನಿದ್ದು. ಬೆಳಿಗ್ಗೆ ನೋಡ್ರಿ, ಬೆಳಗ್ಗೆ ರೆಡಿ ಆಗತ್ತೀವಿ.
ಹುಡುಗರೆಲ್ಲ ಹೊರಗೆ ಆಟ ಆಡತ್ತಿದ್ರು ನಾವು ರೆಡಿ ಆಗೋತನ ಅಂತಂದು ಹೇಳಿ. ಮಾರ್ನಿಂಗಲ್ಲಿ ನೋಡೋಕೆ ತುಂಬ ಚಂದ ಅನಿಸಾಕತ್ತಿತ್ತು, ಭಾಳ ಚಲೋ ಅನ್ಸಾಕತ್ತಿತ್ತು. ಎಲ್ಲರೂ ಹೊರಗೆ ಬಂದು ನಿಂತ್ಕೊಳಕತ್ತಿದ್ವಿ. ಎಲ್ಲರೂ ರೆಡಿ ಆಗಿವಿ, ಈಗ ಚೆಕ್ಔಟ್ ಮಾಡ್ಬೇಕು ಅಂತಂದು ಹೇಳಿ. ಅಂದರೆ ಒಂದು ದಿನದ ರೆಸಾರ್ಟ್ ಬುಕ್ ಮಾಡಿದ್ರೆ 24 ಗಂಟೆ ಅಂತ 2 ಊಟ 1 ನಾಷ್ಟ ಕೊಡ್ತಾರಂತೆ. ಇವಾಗ ಮಾರ್ನಿಂಗ ನಾಷ್ಟ ಮಾಡ್ಕೊಂಡು ನಾವು ಇಲ್ಲಿಂದ ಹೋಗ್ತೀವಿ. ಅಲ್ಲಿ ಬೋಟಿಂಗದ ಆಮೇಲೆ ಇನ್ನೂ ಆಟ ಆಡುವುದವ ಅಲ್ಲಿ ನೀರಾಗ, ಅದನ್ನು ಅವರ ಲೊಕೇಶನ್ ಹಾಕಿ ಕೊಡ್ತಾರಂತ. ಅಲ್ಲಿಗೆ ಹೊಂಟೀವಿ. ಅಲ್ಲಿ ಹೋಗೋ ದಾರಿ ಮಧ್ಯದೊಳಗೆ ಒಂದು ಪಾರ್ಕ್ ಬಂತು, ಮೌಳಂಗಿ ಇಕೋ ಪಾರ್ಕ್ ಅಂತ. ಅಲ್ಲಿ ಕಾಳಿ ನದಿ ಮತ್ತು ಆಟ ಆಡೋಕ್ಕದು ಎಲ್ಲ ಹುಡುಗರಿಗೆ ಜೋಕಾಲಿ ಕುಂದ್ರಾಕ ಎಲ್ಲ ಮಾಡಿದ್ರು. ಪಾರ್ಕೆಲ್ಲ ಎಲ್ಲರೂ ಬಂದು ಕುಂದಿರ್ತಾರೆ, ಆಟ ಆಡ್ತಾರೆ ಅಂತಂದೇಳಿ ಸಣ್ಣ ಹುಡುಗರನ್ನ. ಆದರೆ ನಾವು ನದಿ ನೋಡ್ಕೋತ ನಿಂತಿದ್ವಿ. ಇಷ್ಟು ಸಮಾಧಾನವಾಗಿ ಹರಿಯಾಕತ್ತಿತ್ತು ಕಾಳಿ ನದಿ ಅಂದ್ರೆ ನೋಡಕ್ಕೂ 2 ಕಣ್ಣು ಸಾಲವಲ್ದಾಗಿತ್ತು. ನೋಡ್ಕೊಂತ ನಿಂತ್ಕೊಂಡ್ಬಿಟ್ಟಿದ್ವಿ ನಾವು. ನೋಡ್ರಿ ಎಷ್ಟು ಚಂದ ಕಾಣ್ಸಕತ್ತಿತ್ತಂದ್ರೆ ಅದನ್ನು ಬಿಟ್ಟು ಮುಂದಕ್ಕೆ ಹೋಗೋಲ್ವಾಗಿದ್ವಿ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಎಲ್ಲಿ ನೋಡ್ತೀರಿ ನೋಡ್ರಿ ನೀರಾಗ ಕಾಣ್ಸಕತ್ತಿದ್ವಿ ಎಷ್ಟು ದೂರದವರೆಗೂ. ಮತ್ತು ಹಂಗೆ ಮುಂದೆ ಹೊಂಟಿದ್ವಿ ನಡ್ಕೋತ. ಆಟ ಆಡೋವಿದ್ದು ಜರಗುಂಟಿ ಕುಂದ್ರಾಕ ಮತ್ತು ಜೋಕಾಲಿ ಎಲ್ಲನೂ ಇದ್ವು. ಮತ್ತು ಇದು ಛೋಟಾ ಭೀಮ ಮತ್ತು ಫೇಸ್ನ ಕುಂದ್ರಿಸಿದಿರ್ತೈತಲ್ರಿ, ಅವರು ಡಿಸೈನ್ ಮಾಡಿರ್ತಾರೆ ಅಲ್ಲಿ ಫೇಸ್ ಇಡೋದು, ಅದೆಲ್ಲ ಇತ್ತು. ಸಣ್ಣ ಹುಡುಗರಿಗೆ ಆಟ ಆಡಿಸಿದ್ರು. ನಮ್ಮ ಮನೆಯವ್ರು ನೋಡ್ರಿ ಸಣ್ಣ ಹುಡುಗರಿಗೆ ಜೋಕಾಲಿ ಆಡಕತ್ತಾರೆ. ಸಣ್ಣವ್ರದ್ದೆಲ್ಲ ಆಯ್ತು, ಇವ್ರು ಆಟ ಆಡಕತ್ತಾರೆ. ದೊಡ್ಡ ಗಿಡಕ್ಕೆ ಭಾಳ ದೊಡ್ಡ ಹಗ್ಗ ಕಟ್ಟಿದ್ರೆ ಯಾರು ಬೇಕಾದರೂ ಆಡ್ಬೋದಿತ್ತು ಜೋಕಾಲಿನ. ನಾವು ಎಲ್ಲ ಜೋಕಾಲಿ ಆಡೀವಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ನದಿ ಐತಲ್ಲ, ಅಲ್ಲಿ ಕೆಳಗಡೆ ಹೋಗೋಕೆ ಒಂದು ಸ್ವಲ್ಪ ಜಾಗ ಮಾಡಿದ್ರು. ಅಲ್ಲಿ ಹೊಂಟೀವಿ ನೋಡ್ರಿ ನೀರಿನ ಕಡೆ ನಾವೀಗ, ನದಿ ಕಡೆ. ಕೈಯಾಗ ಫೋನ್ ಹಿಡ್ಕೊಂಡು ನಡಾಕತ್ತಿದ್ದಲ್ಲ, ಅಳಗ್ಯಾಡಕತ್ತಿತ್ತದು. ಅಷ್ಟು ಚಂದ ಬಂದಿಲ್ಲ ವಿಡಿಯೋ. ಇಲ್ಲಿಂದ ನೋಡಿದ್ರೆ ಅಲ್ಲಿ ಗಿಡ ಏನೂ ಇದ್ದು ನಾವು ನೋಡಾಕತ್ತಿದ್ವಿ ಫಸ್ಟ್. ಇಲ್ಲಿ ಗಿಡ ಅದು ಏನೂ ಇಲ್ಲ. ನದಿ ನೋಡಾಕಂತನೇ ಒಂದು ಸ್ವಲ್ಪ ಹಿಂಗೆ ಕೆಬ್ಬಣದ ಸಳಿಯೆಲ್ಲ ಹಾಕಿ ಪಳ್ಳಿಯೆಲ್ಲ ಹಾಕಿ ನದಿ ಫುಲ್ ಕಾಣುವಂಗೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಯಾರ. ನಾವು ಅಲ್ಲಿ ಹೊಂಟೀವಿ ನೋಡ್ರಿ. ಮತ್ತು ಫೋಟೋ ತಗೊಳ್ಳೋಕೆ ಸೂಪರ್ ಸ್ಪಾಟ್ ಅಂತ ಹೇಳ್ಬೋದು. ಮತ್ತು ಇದಿಷ್ಟು ಶಾಂತವಾಗಿ ಹರಿಯಾಕತ್ತಿತ್ತು ಅಂತ ಹೇಳಿದಲ್ಲ, ಭಾಳ ಕಾಳಿ ಅಂದ್ರೆ ರೌದ್ರಾವತಾರ ಅಲ್ಲನ್ರಿ. 4 ವರ್ಷದಿಂದ 11 ಮಂದಿನೇ 12 ಮಂದಿನ ಕಾಳಿ ಬಲಿ ತೊಗೊಂಡಾರ ಅಂತಂದು ಹೇಳಿದರು. ಅಂದ್ರೆ ಅಲ್ಲಿ ಬೋರ್ಡ್ ಹಾಕಿದ್ರೆ ಹಿಂಗೆ ಮಂಗನಗತ್ಲೆ ಮಾಡೋಕ್ಕೆ ಹೋಗಿ ನದಿ ಒಳಗೆ ಧುಮುಕೋದಾಗಲಿ, ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿ ಏನೋ ಒಬ್ರಿಗೊಬ್ರು ಹೋಗಿ ಹಿಂಗೆ 11-12 ಮಂದಿ ಸತ್ತಾರತ್ತ, ನೀರು ಪಾಲಾಗ್ಯಾರಂತ ಅದ್ರ ಬೋರ್ಡ್ ಇತ್ತು. ನಂಗೆ ಅದನ್ನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ನಮ್ಮ ಆಂಟಿಗಳೆಲ್ಲ ನದಿ ಹತ್ರನ ಹೋಗಿ ಕಾಲದ್ದು ತೊಳ್ಕೊಂಡು ಬಂದರು. ನಾವು ಆಮೇಲೆ ಅಲ್ಲಿಂದ ನಾವು ಹೇಳಿದ್ನಲ್ರಿ ಲೊಕೇಶನ್ ಹಾಕಿ ಕೊಟ್ಟಿದ್ರು ಅವರು, ಬೋಟಿಂಗ್ ಅಂತಂದು ಹೇಳಿ ಅಲ್ಲಿ ಬಂದ್ವಿ. ಬೋಟಿಂಗ್ ಹೋಗ್ಬೇಕು, ಹುಡುಗರೆಲ್ಲ ಫುಲ್ ಎಕ್ಸೈಟ್ಮೆಂಟ್. ಬೋಟಿಂಗ್ ಒಳಗೆ ನೀರೊಳಗೆ ಹೋಗೋದು, ಆಟ ಆಡೋವೆಲ್ಲ ಅದಾವಂತ. ಮೊದಲನೇ ರೆಸಾರ್ಟ್ ಬುಕ್ ಮಾಡುವಾಗ ಅವ್ರು ಒಂದಷ್ಟು ಫೋಟೋ ಕಳಿಸಿದ್ರಿ, ಇದೆಲ್ಲ ಅವೈಲೇಬಲ್ ಐತಂತ. ಅದನ್ನೆಲ್ಲ ನೋಡಿ ಈಗ ಅದು ಹತ್ರ ಹೊಂಟೀವಲ್ಲ, ಫುಲ್ಲು ಖುಷಿ ಆಗಾಕತ್ತಾರ. ನಾವು ಅಷ್ಟೇ ಫುಲ್ ಖುಷಿ ಆಗೀವಿ, ಹೋಗ್ಬೇಕಲ್ಲ ನೀರಾಗ ಆಟ ಆಡ್ತೀವಲ್ಲ ಅಂತ ಹೇಳಿ. ನಾನಂತರೂ ಬೋಟಿಂಗ್ ಒಂದು ಸಲನೂ ಹೋಗಿಲ್ಲರಿ, ಇದು ಫಸ್ಟ್ ಟೈಮ್ ಹೊಂಟೀನಿ ಬೋಟಿಂಗ್. ಇದಕ್ಕಿಂತ ಮುಂಚೆ ಇಲ್ಲ ಎಲ್ಲಿ ಹೋಗಿಲ್ಲ ಬಿಡ್ರಿ, ನಾ ಹೋಗೇ ಇಲ್ಲ ಬೋಟಿಂಗ್. ಫುಲ್ಲು ಖುಷಿ ಅಂದರೆ ಫುಲ್ಲು ಖುಷಿಯೊಳಗೆ ತೇಲಾಡ್ತಿದ್ವಿ. ನೀರೊಳಗೆ ಆಟ ಆಡೋದಂದ್ರೆ ಮಜಾ. ಅದ್ರಾಗ ನಮ್ಮ ಊರಾಗ ಹೊಳೆ ಬೇರೆ ಐತ್ರಿ ತವ್ರ ಮನ್ಯಾಗ. ನಾವು ಹೊಳ್ಯಾಗ ಜಳಕ ಮಾಡೋದು, ಆಟ ಆಡೋದು, ಹೊಳೆಗೆ ಒಂದು ದಿನಕ್ಕೆ ಒಂದು ಸಲನಾರ ಹೋಗ್ತಿದ್ವಿ ನಾವು. ಬಟ್ಟೆ ತೊಳ್ಯಾಕತ್ತ ಪಾತ್ರೆ ತೊಳ್ಯಾಕೆ ಸಹಿತ ಹೊಳೆಗೆ ಹೋಗಿದ್ರು. ಹಾಗಾಗಿ ನನಗೂ ನೀರಿಗೂ ಅವಿನಾಭಾವ ಸಂಬಂಧ. ಹೊಳೆಯೊಳಗೆ ಆಟ ಆಡೋದು, ನೀರೊಳಗೆ ಆಟ ಆಡೋದು ಅಂದ್ರೆ ಭಾಳ ಖುಷಿ ನಂಗೆ. ನಾವೆಲ್ಲಿಗೆ ಬಂದೀವ್ರಿ ಈಗ. ಅಂದ್ರೆ ನಾವು ಬುಕ್ಕಿಂಗ್ ಮಾಡಿರ್ತೀವಲ್ಲ, ಅವ್ರು ಬರಬೇಕು, ಅವ್ರು ಬರೋವರೆಗೂ ಇಲ್ಲೇ ವೇಟ್ ಮಾಡ್ಕೊತ ಕುಂತ್ಕೊಂಡ್ವಿ. ಪಾಳೆ ಬೇರೆ ಇರ್ತಾವಂತ. ಇಲ್ಲೇ ಯಾರೂ ಇಲ್ಲ, ಆದ್ರೆ ನಾವು ಬುಕ್ಕಿಂಗ್ ಮಾಡಿದ್ದು ಫುಲ್ ಅಂದ್ರೆ ಫುಲ್ ರಶ್ ಇತ್ತು. ಇಲ್ಲಿ ಸೈಡಿಗೆ ತೋರ್ಸತ್ತೀನಲ್ಲ, ಇದ್ರಾಗ ಆಡುವಾಗ ಅಂಕರು ಫುಲ್ ಮಜಾ ಬಂತು. ಟ್ರೈನ್ಯಾಗ ಹೋಗಿದ್ದ ನೀರಾಗ ಆಟ ಆಡಿದ್ದ ಫೋಟೋ ವೀಡಿಯೋ ಮಾಡ್ಕೊಂಡಿಲ್ಲ, ಫೋನ್ ಹಾಳಾಗುತ್ತಂತ ಒಂದು ಕಡೆ ತೆಗೆದಿಟ್ಬಿಟ್ಟಿದ್ವಿ. ಇಲ್ಲಿಂದೆಲ್ಲ ಮುಗಿಸ್ಕೊಂಡು ಮತ್ತು ನಾವು ನೆಕ್ಸ್ಟ್ ಊರಿಗೆ ಹೊಂಟೀವಿ ನೋಡ್ರಿ. ಮುಂದೆ ನಾವು ಯಾವ ಊರಿಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ವೀಡಿಯೋದಾಗ ಶೇರ್ ಮಾಡ್ತೀನಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. Please subscribe my channel.